ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಕೇಸರಿ ಬಾತ್ ರೆಸಿಪಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಎಲ್ಲರೂ ಮಾಡ್ತಾರೆ ಬೇರೆ ಬೇರೆ ವಿಧಾನದಲ್ಲಿ, ನಾನು ನನ್ನ ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡ್ಬೋದು ಇದನ್ನು. ಮೊದಲು ಇದಕ್ಕೆ ಏನೇನು ಐಟಮ್ಸ್ ಬೇಕಂತ ನೋಡೋಣ. ದ್ರಾಕ್ಷಿ, ಗೋಡಂಬಿ ತಗೊಂಡಿದ್ದೀನಿ ಇಲ್ಲಿ ನಾನು. ನೀವು ಬಾದಾಮ್ ಕೂಡ ಯೂಸ್ ಮಾಡ್ಬೋದು. 1 ಕಪ್ ರವೆ ತಗೊಂಡಿದ್ದೀನಿ. ಇದೇ ಕಪ್ ಮೆಷರ್ಮೆಂಟಲ್ಲಿ ನಾನು ಸಕ್ಕರೆ, ತುಪ್ಪ ಎಲ್ಲ ತಗೊಂಡಿದ್ದೀನಿ. 1 ಕಪ್ ರವೆಗೆ 1 ಕಪ್ ಸಕ್ಕರೆನ ತಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವೀಟ್ ಜಾಸ್ತಿ ತಿನ್ನೋದ್ರಾದರೆ ಒಂದು ಅರ್ಧ ಕಪ್ಪು ಸಕ್ಕರೆನ ಜಾಸ್ತಿ ಕೂಡ ಮಾಡ್ಬೋದು. ಈಗ 1 ಕಪ್ ರವೆಗೆ 1 ಕಪ್ ಸಕ್ಕರೆ ಮತ್ತು ಅರ್ಧ ಕಪ್ಪು ತುಪ್ಪ ತಗೊಂಡಿದ್ದೀನಿ. ಇಲ್ಲಿ 1/4 ಸ್ಪೂನಷ್ಟು ನಾನು ಹಳದಿ ಪೌಡರ್ ತಗೊಂಡಿದ್ದೀನಿ. ನೀವು ಫುಡ್ ಕಲರ್ ಬೇಕಾದರೆ ಯೂಸ್ ಮಾಡ್ಬೋದು. ಇಲ್ಲಿ ಒಂದು 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮಿಕ್ಸರಲ್ಲಿ ಪೌಡರ್ ಕೂಡ ಮಾಡ್ಬೋದು. ಇವಾಗ ಕಡಾಯಿನ ಇಟ್ಕೊಂಡು ಕಡಾಯಿ ಕಾದ್ಮೇಲೆ ಒಂದು 5 ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. 5 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಕಿರೋದನ್ನು ಹಾಗೆ ಇಡ್ತೀನಿ. ಲಾಸ್ಟಲ್ಲಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆ ಘಮ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಫ್ಲೇಮ್ ನೀವು ಮೀಡಿಯಮ್ ಆಗಿ ಇಡಿ, ಇಲ್ಲಾಂದರೆ ಸೀದೋಗುತ್ತೆ. ರೋಸ್ಟಾಗಿ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೊಂಡು ಆಮೇಲೆ ಮಿಕ್ಕಿರೋ ತುಪ್ಪಕ್ಕೆ ನಾನು ತಗೊಂಡಿದ್ದೀನಲ್ಲ 1 ಕಪ್ ರವೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಅದು ರವೆ ರೋಸ್ಟ್ ಆಗುತ್ತೆ. ಅದನ್ನು ನೀವು ಕರೆಕ್ಟಾಗಿ ಫ್ರೈ ಮಾಡಿದ ಮೇಲೆ ನೀವು ಅದನ್ನು ಟಚ್ ಮಾಡಿದಾಗ ನಿಮಗೆ ಕ್ರಿಸ್ಪಿ ಫೀಲ್ ಆಗುತ್ತೆ. ಅಷ್ಟು ತನಕ ನೀವು ಫ್ರೈ ಮಾಡಬೇಕು. ಕರೆಕ್ಟಾಗಿ ಫ್ರೈ ಮಾಡಲಿಲ್ಲ ಅಂದರೆ ನಮ್ಮ ಕೇಸರಿ ಬಾತ್ ಕರೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಪೇಷನ್ಸಿಂದ ಮಾಡಬೇಕು. ಹಾಗೆ ಇಲ್ಲಿ 1 ಕಪ್ ರವೆಗೆ 2 ಕಪ್ ನೀರು ಇಟ್ಕೊಂಡಿದ್ದೀನಿ. ನೀರಿಗೆ ಒಂದು 1/4 ಸ್ಪೂನು ಹಳದಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ. ಈ ಕಡೆ ರವೆ ಫ್ರೈ ಮಾಡುವಾಗ ಈ ಕಡೆ ನೀರು ಇಟ್ಕೊಳ್ಬೇಕು. ಆವಾಗ ಕರೆಕ್ಟ್ ಆಗುತ್ತೆ ನಿಮಗೆ. ರವೆ ಫ್ರೈ ಆಗುವಾಗ ಅಲ್ಲಿ ನೀರು ಬಾಯ್ಲ್ ಕೂಡ ಆಗಿರುತ್ತೆ. ಈಗ ಫ್ರೈ ಆಗ್ತಾ ಬಂದಿದೆ. ಫ್ರೈ ಆದಮೇಲೆ ಇದಕ್ಕೆ ನೀರು ಬಾಯ್ಲ್ ಮಾಡಿದ್ವಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಉಳಿದಿರೋ ಸ್ವಲ್ಪ ನೀರನ್ನು ಹಾಕಬೇಕು. ಕರೆಕ್ಟ್ ಆಗುತ್ತೆ. 1 ಕಪ್ ರವೆಗೆ 2 ಕಪ್ ನೀರು ಕರೆಕ್ಟ್ ಆಗುತ್ತೆ. ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಲಿಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ರವೆ ಎಲ್ಲ ನೀರಲ್ಲಿ ಅರಳುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಹೀಗೆ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀವು ತಗೊಂಡಿರೋ 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ನಿಮಗೆ ಸಿಹಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ, ಚೆನ್ನಾಗೇ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ, ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದು ಮಿಕ್ಸ್ ಆಗಬೇಕು. ರವೆ, ನೀರು, ಸಕ್ಕರೆ ಎಲ್ಲ ಈಕ್ವಲ್ ಆಗಿ ಮಿಕ್ಸ್ ಆಗಿ ಕರೆಕ್ಟಾಗಿ ನೋಡಿ ಈಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಫ್ಲೇಮ್ ನೀವು ಮೀಡಿಯಮಲ್ಲೇ ಇಟ್ಟಿರಬೇಕು, ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ಇವಾಗ ಹುಟ್ಟಿರೋ ಏಲಕ್ಕಿನ ಹಾಕ್ಕೊಳ್ಳಿ. ನೀವು ಪೌಡ್ರ್ ಮಾಡ್ಕೊಂಡಿದ್ರೆ ಅದನ್ನು ಈ ಟೈಮಲ್ಲಿ ಹಾಕ್ಕೊಳ್ಳಿ. ಕುಟ್ಟಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಘಮ ಜಾಸ್ತಿ ಬರುತ್ತೆ, ಹಾಗಾಗಿ ನಾನು ಕುಟ್ಟಿ ಹಾಕ್ಕೊಂಡಿದ್ದೀನಿ. ನೋಡಿ ಹೇಗೆ ಬಣಾಲಿಯಿಂದ ಬಿಡ್ತಾ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಏನು ಕಷ್ಟ ಇಲ್ಲ. ಗಂಟಾಗುತ್ತೆ ಹಾಗಾಗುತ್ತೆ ಅಂತ. ಈಗ ಫ್ರೈ ಮಾಡ್ಕಿರೋ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊತ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಾವು ದಪ್ಪ ತಳದ ಪಾತ್ರೆನೇ ಯೂಸ್ ಮಾಡಬೇಕು ಕೇಸರಿ ಬಾತ್ ಮಾಡುವಾಗ, ಇಲ್ಲಾಂದರೆ ತಳ ಹಿಡೋ ಚಾನ್ಸಸ್ ಜಾಸ್ತಿ. ಇವಾಗ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ತುಪ್ಪ, ಅದನ್ನು ಹಾಕ್ಕೊಳ್ಬೇಕು. ಇವಾಗ ಲಾಸ್ಟಲ್ಲಿ ಹಾಕೋದ್ರಿಂದ ಘಮ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಹೀಗೆ ಮಿಕ್ಸ್ ಮಾಡಬೇಕು. ನೋಡಿ ಹೇಗೆ ತಳ ಬಿಡ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ, ಹಾಳಾಗೋ ಚಾನ್ಸಸ್ಸೇ ಇರಲ್ಲ. ನೋಡಿ ಈಗ ಎಲ್ಲ ಉಳಿಸ್ಕೊಂಡಿರೋ ತುಪ್ಪ ಎಲ್ಲ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಹೇಗೆ ತುಪ್ಪ ಬಿಡ್ತಾ ಇದೆ ಕೇಸರಿ ಬಾತಿಂದ. ಇನ್ನು ಜಾಸ್ತಿ ತುಪ್ಪ ಎಲ್ಲ ಹಾಕಬಾರ್ದು, ಅದು ತಗೊಳ್ಳಲ್ಲ. ನೋಡಿ
ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ನೋಡಿ ಇವಾಗ ನಮ್ಮ ಕೇಸರಿಬಾತ್ ರೆಡಿಯಾಗಿದೆ, ಘಮ ಘಮವಾದ ಕೇಸರಿಬಾತ್ ರೆಡಿಯಾಗಿದೆ. ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೂ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇವಾಗ ನಾನು ಸ್ಪೂನಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟಾಗಿ ಗ್ಲೋಸಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಹಾಗೆ ನೀವೆಲ್ಲರೂ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.